ಮಂಗಳೂರು ದಸರಾ ನಡೆಯುವ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಪೂಜಿಸಲ್ಪಡುವ ಮೂರ್ತಿಗಳೇ ಎಲ್ಲರನ್ನೂ ಆಕರ್ಷಿಸುತ್ತವೆ. ಈ ದಸರಾ ಸಂಭ್ರಮಕ್ಕೆ ಮೆರುಗು ನೀಡುವ ಅದ್ಭುತ ಮೂರ್ತಿಗಳಿಗೆ ಜೀವ ತುಂಬುವ ಕಲೆಗಾರರು ಮತ್ಯಾರೂ ಅಲ್ಲ, ಅವರೇ ಶಿವಮೊಗ್ಗದ ಕುಬೇರ. ನವರಾತ್ರಿ ಉತ್ಸವ ಆರಂಭವಾದ ದಿನಗಳಲ್ಲಿ ಶಿವಮೊಗ್ಗದ ರಾಜಶೇಖರ್ ಹಾಗೂ ಅವರ ತಂಡದವರು ಮೂರ್ತಿ ರಚನೆ ಮಾಡುತ್ತಿದ್ದರು. ಇದೀಗ ಅದೇ ತಂಡದಲ್ಲಿ ಕಲಾವಿದನಾಗಿ ಶಿವಮೊಗ್ಗದ ಕುಬೇರ ತನ್ನ 18 ವರ್ಷದ ಪ್ರಾಯದಲ್ಲಿಯೇ ಕೆಲಸ ಆರಂಭಿಸಿದ್ರು. ಶಿವಮೊಗ್ಗದ ಕುಬೇರ ಹಾಗೂ ಅವರ ಬಳಗ ಕಳೆದ 7 ವರ್ಷಗಳಿಂದ ನವರಾತ್ರಿಯ ಎಲ್ಲ 12 ಮೂರ್ತಿಗಳನ್ನು ರಚಿಸುತ್ತಿದ್ದಾರೆ. ದೇವತೆಯ ಸ್ವರೂಪವಾದ ಮೂರ್ತಿಗಳನ್ನು ರಚಿಸುವಾಗ ಎಲ್ಲ ಕಲಾವಿದರು ಶ್ರದ್ಧೆ, ನಿಷ್ಠೆ, ಭಕ್ತಿಯ ಜೊತೆಗೆ ವ್ರತಾಚರಣೆ, ಜಪವನ್ನು ಮಾಡಿ ಮೂರ್ತಿಗಳನ್ನು ರಚಿಸುತ್ತಿದ್ದಾರೆ. 2009ರಲ್ಲಿ ನಮ್ಮ ಗುರುಗಳಾದ ವಿಜಯ ರಾಜಶೇಖರ್ ಮಾಸ್ಟರ್ ಅಂತ ಇದ್ರು. ಅವರೊಟ್ಟಿಗೆ ನಾವು ಇಲ್ಲಿ ನವದುರ್ಗಿ ಮತ್ತೆ ಶಾರದೆ ವಿಗ್ರಹ ಕೆಲಸಕ್ಕೆ ಅಂತೇಳಿ ಬಂದಿದ್ದು. ನಂತರದ ದಿನಗಳಲ್ಲಿ 2018ರಿಂದ ಇಲ್ಲಿ ನಮಗೆ ಜವಾಬ್ದಾರಿ ಕೊಟ್ಟು ನವದುರ್ಗಿ ಶಾರದೆ ಮತ್ತೆ ಮಹಾಗಣಪತಿ ವಿಗ್ರಹನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ದೇವಸ್ಥಾನದಲ್ಲಿ. ಮುಂದೆ ನಾವು ಒಂದು 15 ಜನಗಳ ಒಂದು ತಂಡದಿಂದ ಒಂದು ನವದುರ್ಗಿ ಶಾರದೆ ವಿಗ್ರಹ ಕೆಲಸಗಳನ್ನ ಆರಂಭ ಮಾಡ್ತೀವಿ. ಚೌತಿಗಿಂತ ಮೊದಲೇ ಈ ವಿಗ್ರಹಗಳನ್ನ ಮಾಡಲಿಕ್ಕೆ ಶುರು ಮಾಡ್ತೀವಿ. ಶಾರದೆ ವಿಗ್ರಹವನ್ನ ಗಣಪತಿ ಹಬ್ಬದ ದಿವಸ ಒಂದು ಮುಹೂರ್ತ ಪೂಜೆಯ ಮುಖೇನ ನಾವು ಶಾರದೆ ವಿಗ್ರಹವನ್ನ ಮಾಡ್ತಾ ಹೋಗ್ತೇವೆ. ನಂತರದಲ್ಲಿ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳು ಕೂಡ ಇಲ್ಲಿ ನಾವು ಲೋಕಗಳಲ್ಲೇ ಪರ್ಚೇಸ್ ಮಾಡಿ ಅದರಿಂದ ಒಂದು ಪರಿಸರಕ್ಕೆ ಯಾವುದೇ ರೀತಿಯ ಹಾನಿ ಆಗದೇ ಇರುವಂತಹ ಸಾಕಷ್ಟು ಪರಿಸರ ಸ್ನೇಹಿ ಉಪಕರಣಗಳನ್ನೇ ಬಳಸಿ ನಾವು ವಿಗ್ರಹಗಳನ್ನ ಮಾಡ್ತಾ ಹೋಗ್ತೇವೆ. ನಂತರದಲ್ಲಿ ಫೈನಲ್ ಟಚ್ ನಾವು ನವರಾತ್ರಿ ಆರಂಭ ಆಗುವ ಮುಂಚಿನ ದಿವಸದಲ್ಲಿ ಎಲ್ಲ ಫೈನಲ್ ಟಚ್ ಅನ್ನು ಮುಗಿಸಿ ನಾವು ಈ ವಿಗ್ರಹಗಳನ್ನ ಈ ಕಮಿಟಿಗೆ ಬಿಟ್ಟು ಕೊಡ್ತೇವೆ. ಎಷ್ಟು ವರ್ಷದಿಂದ ಕುದ್ರೋಳಿ ದೇವಸ್ಥಾನ? 2009ರಿಂದ ಅಂದ್ರೆ ಒಂದು 15-16 ವರ್ಷ. ಸುಮಾರು ಒಂದು 15-16 ವರ್ಷದಿಂದ ನವದುರ್ಗಿ ಮತ್ತೆ ಶಾರದೆ ವಿಗ್ರಹಗಳನ್ನ ಮಾಡ್ಲಿಕ್ಕೆ ಅಂತ ಹೇಳಿ ನಾವು ಮಂಗಳೂರಿಗೆ ಬರ್ತಾ ಇದ್ದೀವಿ. ಈಗ ಮಂಗಳೂರು ದಸರಾ ಬೇರೆ ನೀವು ವಿಗ್ರಹ ಮಾಡ್ತೀವಿ? ಈಗ ಸುಮಾರು ಒಂದು 4 ವರ್ಷದ ಉಚ್ಚಿಲ ಉಡುಪಿಯಲ್ಲಿ ನಾವು ನವದುರ್ಗಿ ಮತ್ತೆ ಶಾರದೆ ವಿಗ್ರಹವನ್ನು ಮಾಡ್ತಾ ಇದ್ದೀವಿ. ಈ ವರ್ಷದಿಂದ ಉಡುಪಿ ಶ್ರೀ ಕೃಷ್ಣ ಮಠದಲ್ಲೂ ಕೂಡ ನವದುರ್ಗಿ ಮತ್ತೆ ಶಾರದೆ ವಿಗ್ರಹವನ್ನು ಮಾಡ್ತಾ ಇದ್ದೀವಿ. ಸುಮಾರು ನಮ್ಮ ತಂಡದಲ್ಲಿ 15 ಜನದಿಂದ 20 ಜನಗಳಿದ್ದಾರೆ. ಎಲ್ಲರೂ ಕೂಡ ಒಂದೇ ಊರಿನವರಲ್ಲ. ಒಂದಷ್ಟು ಜನ ನಾವು ಕಲ್ಕತ್ತಾದಿಂದ ಬರ್ತಾರೆ, ಒಂದಷ್ಟು ಜನ ಬ್ಯಾಂಗ್ಳೂರಿಂದ ಬರ್ತಾರೆ, ಒಂದಷ್ಟು ಜನ ಚಿತ್ರದುರ್ಗ, ಇನ್ನೊಂದಷ್ಟು ಜನ ಎಲ್ಲ ಶಿವಮೊಗ್ಗದವರು. ಮತ್ತೆ ಇಲ್ಲಿಯ ಒಂದಷ್ಟು ಕಲಾವಿದರುಗಳನ್ನು ನಮ್ಮ ಕುಳ್ಳದ ಕಲಾವಿದರನ್ನು ಕೂಡ ಸೇರಿಸ್ಕೊಂಡು ಒಂದು 15-20 ಜನಗಳ ತಂಡದಲ್ಲಿ ಕೆಲಸ ಮಾಡ್ತಾರೆ. ಒಬ್ಬೊಬ್ರು ಕೂಡ ಒಂದೊಂದು ವಿಚಾರದಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಅಂಥವ್ರನ್ನ ನಾವು ನಮ್ಮ ತಂಡದಲ್ಲಿ ಸೇರಿಸ್ಕೊಂಡು ಈ ಒಂದು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಎಷ್ಟು ದಿವಸ ಬೇಕು ಒಂದು ಮೂರ್ತಿ ಮಾಡಲಿಕ್ಕೆ? ಅಂದ್ರೆ ಟೋಟಲ್ ನವದುರ್ಗಿ ಮತ್ತೆ ಶಾರದೆ ಮತ್ತೆ ಮಹಾಗಣಪತಿ ವಿಗ್ರಹ ಮಾಡ್ಲಿಕ್ಕೆ ಟೋಟಲ್ 40-45 ದಿವಸಗಳು ಬೇಕಾಗ್ತದೆ ಸಮಯಾವಕಾಶ. ಮತ್ತೆ ಮಳೆ ಎಲ್ಲ ತುಂಬಾ ಇದ್ರೆ ಇನ್ನು ಸ್ವಲ್ಪ ಸಮಯ ಜಾಸ್ತಿ ಬೇಕಾಗ್ತದೆ. ಮಣ್ಣು ಮತ್ತೆ ಹುಲ್ಲು ಮತ್ತೆ ಪೋಲ್ಸ್ಗಳು ಎಲ್ಲದೂ ಕೂಡ ನಾವು ಇಲ್ಲೇ ಮಂಗಳೂರಿನ ಆಸ್ಪಾಸಲ್ಲೇ ತರಿಸ್ಕೊಳ್ತೀವಿ. ಕೆಲವೊಂದು ಸಾಮಗ್ರಿಗಳನ್ನು ಮಾತ್ರ ಬೇರೆ ಊರಿನಿಂದನೇ ನಾವು ಇಂಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಐಲ್ಯಾಶ್ ಮತ್ತೆ ಕೂದಲು ಇದನ್ನೆಲ್ಲ ನಾವು ಕಲ್ಕತ್ತಾದಿಂದನೇ ತರಿಸ್ತೀವಿ. ಜುವೆಲ್ಸ್ ಐಟಮ್ಸ್ಗಳನ್ನೆಲ್ಲ ಕೆಲವೊಂದು ಬೇಕಾಗಿರುತ್ತೆ, ಅದನ್ನೆಲ್ಲ ಬ್ಯಾಂಗ್ಳೂರಿಂದ ನಾವು ಪರ್ಚೇಸ್ ಮಾಡ್ತಾ ಇರ್ತೇವೆ. ಹೀಗೆ ಸುಮಾರು ಒಂದಷ್ಟು ಸಾಮಗ್ರಿಗಳನ್ನೆಲ್ಲ ಒಂದೊಂದು ಊರಿಂದ ನಾವು ತರ್ತಾ ಹೋಗ್ತೀವಿ. ನಾನು ಶಿವಮೊಗ್ಗದಲ್ಲಿ ಒಂದಷ್ಟು ದಸರಾ ಕಾರ್ಯಕ್ರಮಗಳನ್ನ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ್ ಬಿಟ್ರೆ ನಂತರದ ವರ್ಷಗಳಲ್ಲಿ ನಾನು ಕಂಪ್ಲೀಟ್ಲಿ ಮಂಗಳೂರು ದಸರಾವನ್ನೇ ನೋಡಿರೋದು. ಮೈಸೂರು ದಸರಾವನ್ನು ಕೂಡ ನಾನು ನೋಡ್ಲಿಲ್ಲ. ಹಾಗಾಗಿ ನನಗೆ ಮಂಗಳೂರು ದಸರಾ ತುಂಬಾ ವಿಶೇಷವಾಗಿ, ತುಂಬಾ ಅದ್ಭುರಿಯಾಗಿ, ತುಂಬಾ ದೈವಿಕತೆಯಿಂದ ತುಂಬಿ ಕಾಣೋದು ನನಗೆ ಮಂಗಳೂರು ದಸರಾ. ಹಾಗಾಗಿ ತುಂಬಾ ಖುಷಿ ಇದೆ ನನಗೆ ಮಂಗಳೂರು ದಸರಾ ಬಗ್ಗೆ. ನನಗೆ ಈ ಮಂಗಳೂರು ವಿಗ್ರಹ, ಈ ಶಾರದಾ ವಿಗ್ರಹಗಳನ್ನೆಲ್ಲ ಮಾಡ್ತಾ ಇಲ್ಲಿಯ ಜನ ನನಗೆ ತುಂಬಾ ಒಂದು ರೆಸ್ಪೆಕ್ಟ್ಫುಲಿ ಆಗಿ ನನಗೆ ನೋಡ್ತಾರೆ. ಆಮೇಲೆ ನಾನು ದೇವರ ವಿಗ್ರಹವನ್ನ ಮಾಡ್ತಾ ಇರೋದ್ರಿಂದ ಒಂದು ದೇವರೇ ನೋಡ್ದಂಗೆ ನೋಡ್ತಾ ಇರ್ತಾರೆ ನನ್ನನ್ನು. ನನಗೆ ತುಂಬಾ ಖುಷಿ ಅನಿಸ್ತದೆ ಆ ವಿಚಾರದಲ್ಲಿ. ಮತ್ತೆ ಅಷ್ಟೇ ಗೌರವಯುತವಾಗಿ ನಮ್ಮ ಜೊತೆ ಮಾಡ್ತಾ ಇರ್ತಾರೆ.